ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಮಳೆ ಕೈಕೊಟ್ಟ ಪರಿಣಾಮ ಬೆಳೆ ನಷ್ಟ ಅನುಭವಿಸಿರುವ ರೈತರಿಗೆ ಬೆಳೆ ಪರಿಹಾರ ಹಾಗೂ ವಿಮೆ ವಿತರಣೆಯಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆ ಎಂದು ಆರೋಪಿಸಿ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಹಾಲಕುಸುಗಲ್ ಗ್ರಾಮದ ರೈತರು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಹಾಲಕುಸುಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾನವಾಡ ಗ್ರಾಮದಲ್ಲಿ ಅಧಿಕಾರಿಗಳು ಆನೆವಾರಿ ನಡೆಸಿದ್ದು ಅಲ್ಲಿನ ಕೆಲವು ಪ್ರದೇಶದಲ್ಲಿ ನೀರಾವರಿ ಸೌಲಭ್ಯ ಇರುವುದರಿಂದ ಬೆಳೆ ಉತ್ತಮವಾಗಿ ಕಂಡುಬಂದಿದೆ. ಆದರೆ ಮಳೆ ಆಧಾರಿತ ಕೃಷಿ ನಡೆಸುವ ಹಾಲಕುಸುಗಲ್ ಗ್ರಾಮದಲ್ಲಿ ಸಮರ್ಪಕ ಆನೆವಾರಿ ನಡೆಸದೆ ರೈತರಿಗೆ ಅನ್ಯಾಯವಾಗ್ತಾ ಇದೆ ಅಂತ ರೈತರು ಕೂಡ ದೂರಿದ್ದಾರೆ. ಹಾಲಕುಸುಗಲ್ ಗ್ರಾಮದಲ್ಲಿಯೂ ಕೂಡ ವಾಸ್ತವ ಪರಿಸ್ಥಿತಿಯನ್ನ ಪರಿಶೀಲಿಸಿ ಮರು ಆನೆವಾರಿ ನಡೆಸಬೇಕು. ಹಾಗೇನೆ ಬೆಳೆ ನಷ್ಟ ಅನುಭವಿಸಿರುವ ಎಲ್ಲ ರೈತರಿಗೆ ತಾರತಮ್ಯವಿಲ್ಲದೆ ಪರಿಹಾರ ಘೋಷಿಸಬೇಕು ಅಂತ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡಿದ್ದಾರೆ. ಕಳೆದ ವರ್ಷ ಅತಿವೃಷ್ಟಿಯಿಂದಾಗಿ ಬೆಳೆ ಹಾನಿಯಾಗಿದ್ದು ಕೃಷಿಗೆ ಮಾಡಿದ ವೆಚ್ಚವೂ ಕೂಡ ವಾಪಸ್ ಸಿಗಲಿಲ್ಲ. ಈ ವರ್ಷ ಮಳೆ ಕೊರತೆಯಿಂದಾಗಿ ಮತ್ತೊಮ್ಮೆ ಬೆಳೆ ನಷ್ಟವಾಗಿದ್ದು ಸತತ 2 ವರ್ಷಗಳಿಂದ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಬೆಳೆ ಇಲ್ಲದ ಪರಿಸ್ಥಿತಿಯಲ್ಲಿ ಪರಿಹಾರವೂ ಕೂಡ ದೊರೆಯದಿರುವುದು ರೈತರ ಆರ್ಥಿಕ ಸ್ಥಿತಿಯನ್ನ ಮತ್ತಷ್ಟು ದುರ್ಬಲಗೊಳಿಸಿದೆ ಎಂದು ರೈತರು ದುಃಖವನ್ನು ತೋಡಿಕೊಂಡಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ತಾರತಮ್ಯವಿಲ್ಲದೆ ಮರು ಆನೆವಾರಿ ಮಾಡಬೇಕು. ಇಲ್ಲವಾದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಹಾಗೂ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಹೋರಾಟವನ್ನ ತೀವ್ರಗೊಳಿಸಲಾಗುತ್ತೆ ಅಂತ ರೈತರು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನಾಗೈತ್ರಿ ಅದು ನಮ್ಮ ನವಲಗುಂದ ತಾಲೂಕು ಹಾಲಕುಸುಗಲ್ ಗ್ರಾಮದ ಒಂದ ಪಂಚಾಯತ್ ಬರತ್ರಿ. ಶಾನವಾಡ ಮತ್ತ ಹಾಲಕುಸುಗಲ್ ಒಂದ ಪಂಚಾಯತಿ. ಅದ ಇನ್ಶೂರೆನ್ಸ್ ಕಂಪ್ನಿದೇನ ಪಂಪ್ಸೆಟ್ ಲೈನ್ ಅದು ಅದಾವ್ರಿ ಇಲ್ಲಿ ಶಾನವಾಡಕ್ಕೆ. ಅದು ಆನೆವಾರಿ ಏನ್ ಮಾಡ್ಯಾರಲ್ಲ ಅವ್ರು ನೀರ್ ಹಾಸಿದ ಹೊಲ ಮಾಡಿದಾರಿ. ಅದು 3 ರಿಂದ 4 kg ಮಟನು ತೋರ್ಸ್ಯಾರ ಅವ್ರ. ನಮ್ಮ ಊರಾಗ ಬಂದ್ರ 1 kgನೂ ಬರೋದಿಲ್ಲ ಅದ. ಹಿಂಗಾಗಿ ಅದನ್ನ ಆನೆವಾರಿ ತಪ್ಪು ಮಾಡ್ಯಾರ. ಅದನ್ನ ಆನೆವಾರಿ ಚೇಂಜ್ ಮಾಡಿ ರದ್ದು ಮಾಡ್ಬೇಕು. ತಪ್ಪಂತಂದ್ರ ನಿಮ್ ಪಂಚಾಯತಿ ಒಳಗ ಮಾಡ್ಯಾರ. ನಮ್ಮ ಪಂಚಾಯತಿ ಒಳಗ ಸಂಬಂಧಪಟ್ಟದ ಶಾನವಾಡ್ರಿ ಇದು ತಪ್ಪಾಗೈತದ. ಅಂದ್ರ ಇದನ್ ಮಾಡೋದು ಜಾಸ್ತಿ ತೋರ್ಸ್ಯಾರ ಅವ್ರು. ನಮ್ಮಲ್ಲಿ 1 kgನೂ ಬರೋದಿಲ್ಲ ಅದ. ಅದ್ರ ಸಂಬಂಧ ಅದನ್ನ ರ್ಯಾಂಡಮ್ ಸರ್ವೆ ಏನ್ ಹಾಕಿರ್ತಾರಲ್ಲ ಅದನ್ನ ಚೇಂಜ್ ಮಾಡಿ ಬೇರೆ ಸರ್ವೆ ನಂಬರ್ ಮಳೆ ಆಶ್ರಿತ ಏನ್ ಬೆಳೆದಿರ್ತಾರಲ್ಲ ಆ ಹೆಸರನ್ನ ತಗೊಂಡ್ಕಾರ ಆ ಸರ್ವೆ ನಂಬರ್ ಹಾಕಿ ಆನೆವಾರಿ ಮಾಡ್ಬೇಕು. ಕರ್ಕೊಂಡ್ ಮಾಡ್ಯಾರ ನಾವು ಅಬ್ಜೆಕ್ಷನ್ ಮಾಡಿದ್ವಿ. ಆನೆವಾರಿ ಮಾಡ್ಬೇಕಾರ ಅಲ್ಲಿ ರೈತರು ಇರ್ಬೇಕು. ರೈತರು ಇಲ್ದಂಗನ ಆನೆವಾರಿ ಮಾಡ್ಕೊಂಡು ಹೋಗ್ಯಾರ. ಅದನ್ನ ರೈತರನ್ನ ಕರೆಸಿ ಮಾಡ್ರಿ, ಬೇರೆ ಸರ್ವೆ ನಂಬರ್ ಹಾಕ್ರಿ. ಅದು ನೀರ ಮಳೆ ಆಶ್ರಿತ ಅಲ್ಲ, ಕಬ್ಬಿನ ಹೊಲ ಐತಿ, ಆಜು ಬಾಜು ನೀರಾವರಿ ಹೊಲ ಅಂತ ಹೇಳಿದ್ವಿ ನಾವು. ಆಯ್ತು ತೋರಿ ಮತ್ತೊಂದ್ ದಿನ ಬಂದ್ ಮಾಡ್ತೇವೆ ಅಂತ ಹೇಳಿದ್ರ. ಮತ್ತು ನಾವು ಹೇಳಿ ಊರಿಗೆ ಬಂದ್ಮೇಲೆ ಅಪ್ಲೋಡ್ ಮಾಡಿದಾರೆ. ಅದನ್ನ ಯಾರ್ಯಾರು ಬಂದಿದ್ರು ಅಂತ ಗೊತ್ತೈತೇನ್ರಿ? ಇನ್ಶೂರೆನ್ಸ್ ಕಂಪನಿ ಅವ್ರು 2 ಬಂದಿದ್ರ, ತಲಾಟಿ. ಆ ನಂತರ ಅಲ್ಲಿ ಶಾನೋಡ PR ಅಂತ ಹೇಳಿ ವಾಲಿಕಾರ ಒಬ್ರು ಇರ್ತಾರ, ಅವ್ರೊಬ್ರು ಬಂದಿರ್ತಾರೆ. ಇಷ್ಟ ಇದ್ರೆ ಈಗ ಮಾಡಿದ್ ಕ್ಯಾನ್ಸಲ್ ಮಾಡಿ ಈಗ ನಿನ್ನೆ ಆನೆವಾರಿ ಆಗಿದ್ದು ಕ್ಯಾನ್ಸಲ್ ಮಾಡಿ ರೀಸರ್ವೆ ಆಗ್ಬೇಕ್ರಿ. ಅದು ರೀ ಆನೆವಾರಿ ಆಗ್ಬೇಕದ. ಆದ್ರ ನಮ್ಗೆ ಬೆಳೆ ವಿಮಾ ರೈತರಿಗೆ ಅನುಕೂಲ ಆಕತಿ. ಇಲ್ಲ ಅಂತಂದ್ರೆ ಬೆಳೆ ವಿಮಾ ರೈತರಿಗೆ ಅನುಕೂಲ ಆಗೋದಿಲ್ಲ. ಬರೀ ವರ್ಷ ಕಟ್ಟುದು, ನಾವ್ ಹಂಗ ಕಟ್ಟಿ ಮನೆ ಕುಂದ್ರುದು, ಅವ್ರು ತಮಗ್ ಬೇಕಾದಂಗ ತಾವು ಇಷ್ಟ ಬಂದಂಗ ಮಾಡ್ಕೊಂಡು ಹೋಗ್ತಾರ. ಅದರಿಂದ ರೈತರಿಗೆ ಹಾನಿ ಆಗತ್ತೆ. ನೀರಾವರಿ ಹೊಲ ಇರ್ತಾವ ಅಂತಾವ್ ಮಾಡಿದ್ರ 80% ರೈತರ ಈಗ ನೀರ್ ಹಚ್ಚಿದ್ದು ಆನೆವಾರಿ ಮಾಡ್ಕೊಂಡು ಹೋಗ್ಯಾರ. ಸ್ಪ್ರಿಂಕ್ಲರ್ಲಿ ನೀರ್ ಹೊಡೆದಾರ ಅವ್ರದ್ದು ಆನೆವಾರಿ ಮಾಡ್ಕೊಂಡು ಹೋಗ್ಯಾರ. ಈಗ ಮಳೆ ಆಶ್ರಿತ ಇದ್ದದ್ದು ನಿಮ್ ಕಡೆ ಮಳೆನ ಆಗಿಲ್ಲ. ನಮ್ಮ ಹಾಲಕುಸುಗಲ್ಲಕ್ಕೆ ಬೇಕಾದಲ್ಲಿ ಮಾಡ್ರಿ ನೀವು. ಎಲ್ಲ ಒಂದೈತಿ. ಶಾನೋಡ್ ಭೂಮಿಯಾಗ ನೀರಾವರಿ ಐತಿ, ಒಂದ್ ಸ್ವಲ್ಪ ಜಾಸ್ತಿ ಅಲ್ಲಿ ಮಳಿನೂ ಆಗೈತಿ. ನಮ್ಮ ಕುಸುಗಲ್ ಭೂಮಿಗೆ ಒಟ್ಟ ಮಳಿ ಇಲ್ಲ ಅಂತಲ್ಲಿ ಮಾಡ್ರಿ ಅಂದ್ವಿ. ಇಲ್ಲ ಅಲ್ಲಿ ಮಾಡಬೇಕಂದ್ರೆ ಬೇರೆ ಸರ್ವೆ ನಂಬರ್ ಮಾಡಂದ್ಯ. ಆಯ್ತಾಡ್ರಿ ಹಂಗ ಮಾಡೋಣ ಅಂತಂದು ಮಾಡೇ ಬಿಟ್ರ. ಹೋದ ವರ್ಷ ಹೆಸರೆಲ್ಲ ಬಾದಾಗಿ ಗೊಬ್ಬರ ಆಗಿ ಹೋಗ್ಯಾವು, ಬೆಳೆ ಬಂದಿಲ್ಲ. ಮಧ್ಯಂತರ ಪರಿಹಾರ ಹಾಕಿದಾರ, ಆದ್ರ ಪೂರ್ತಿ ಪ್ರಮಾಣ ಪರಿಹಾರ ಆಗ್ಬೇಕಿರ್ತದ. ಇನ್ಶೂರೆನ್ಸ್ ಹೋದ್ ಸಲದ ಹೆಸರಿಂದ ಪೂರ್ತಿ ಮಳೆಯಾಗಿ ಎಲ್ಲಾ ಲುಕ್ಷಾನ್ ಬಾಳ ಆಗೈತ್ರಿ. 1% ಲಾಭ ಇಲ್ಲ ಅಂತದನ್ನ ಮಧ್ಯಂತರ ಪರಿಹಾರ ಅಷ್ಟ ಹಾಕಿದ್ರ. ಆ ನಂತರ ಪೂರ್ತಿ ಇನ್ಶೂರೆನ್ಸ್ ಆಗಬೇಕಿರ್ತದ. ಇನ್ಶೂರೆನ್ಸ್ ಆಗ್ಲಿಲ್ಲ, ಅವಾಗ್ನು ಇಲ್ಲ. ಮತ್ ಈ ಸರ ಮಳಿನ ಹೋಗಿ ಇದು ಆಗೈತಿ. ಈ ಸರನು ಹಂಗ ಮಾಡಾತಾರ. ಕಂಪನಿಯವರಿಗೆ ಲಾಭ ಮಾಡೋದಾಗೈತಿ. ಕಂಪನಿಯವರಿಗೆ ಲಾಭ ಮಾಡೋದಾಗೈತಿ. ರೈತರು 8 ವರ್ಷ ಅಂತ ಹಂಗ ಇನ್ಶೂರೆನ್ಸ್ ತುಂಬಿಸ್ತಾರ. 1 ವರ್ಷ ಇನ್ಶೂರೆನ್ಸ್ ಹಾಕವಲ್ರಿ. ಮತ್ತೆ ಯಾಕೆ ಕಾರಣಕ್ಕೆ ಇನ್ಶೂರೆನ್ಸ್ ತುಂಬಿಸ್ಕೊಂತಾರ ಅವ್ರು? ಪರಿಹಾರ ಹಾಕ್ಲಿಕ್ಕೆ ಯಾಕೆ ತುಂಬಿಸ್ಕೊಂತಾರ? ಪರಿಹಾರ ಹಾಕೋಂಗಿದ್ರು ತುಂಬಿಸ್ಕೋಬೇಕದನ್ನ. ಬೆಳೆ ವಿಮಾ ಕೊಡ್ಬೇಕದನ್ನ. ಅಲ್ಲ, ಕೃಷಿ ಅಧಿಕಾರಿಗಳನ್ನ ಕೇಳ್ಬೇಕಲ್ಲ ನೀವು. ಮತ್ತೆ ಅದಕ್ಕೆ ಕೇಳಕ್ಕಂತ ಬಂದಿದ್ರಿ. ಈಗ ನಾವು ಈಗ ಯಾರು ಇಲ್ಲ ನೋಡಿ ಆಫೀಸರ್ ಅವರು. ನಾವು ಯಾರನ್ನ ಕೇಳೋಣ? ಆಫೀಸ್ ಕೇಳೋಣ ಗಾಡಿನ. ಈ ಸಂದರ್ಭದಲ್ಲಿ ರೈತ ಮುಖಂಡರು ಆದ ಲಕ್ಷ್ಮಣ್ ನಿಡವನಿ, ರಜನೀಶ್ ನಿಡವನಿ, ಬಸವರಾಜ್ ಚಾನಕೋಟಿ, ಶಿವಾನಂದ ತಿರ್ಲಾಪುರ್, ಮುತ್ತಣ್ಣ ಕಳ್ಳಿಗೂಡ,
ಉಮೇಶ್ ಸಿದ್ದಾಪುರ್ ಸೇರಿ ಅನೇಕ ರೈತರು ಉಪಸ್ಥಿತರಿದ್ದರು. ಪರಮೇಶ್ವರ್ ತಿರ್ಲಾಪುರ್, ನವಲಗುಂದ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.